ನಾವು ಸತ್ತರೂ ನಮ್ಮ ಮಕ್ಕಳಿಗೆ ಹೇಳಿಯೇ ಸಾಯ್ತಿವೆ. ನೀವು ನೀಡಿದ ಭರವಸೆಯನ್ನ ಈಡೇರಿಸಿದ್ದೀರಿ. ನಾವು ಸಾಯುವವರೆಗೂ ನಿಮ್ಮ ಋಣದಲ್ಲೇ ಇರುತ್ತೇವೆ ಎಂದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಅವರಿಗೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ತಿಳಿಸಿದ್ರು. ಸುಮಾರು 30 ವರ್ಷಗಳಿಂದ ಅಲೆಮಾರಿ ಕುಟುಂಬಗಳು ಹೋರಾಟದ ಫಲವಾಗಿ 30x40 ಚದುರ ಅಡಿ ನಿವೇಶನಗಳು ಸರ್ಕಾರದ ವತಿಯಿಂದ ಅವರಿಗೆ ಸಿಕ್ಕಿದ್ದು, ತಾಲೂಕು ಆಡಳಿತ ಮತ್ತು ಪುರಸಭಾ ವತಿಯಿಂದ ನಿವೇಶನಗಳನ್ನು ಹಂಚಿಕೆಯನ್ನ ಮಾಡಿಕೊಡಲಾಯಿತು. ಇದರ ಬಗ್ಗೆ ಶಾಸಕ ಸಿ.ಬಿ. ಸುರೇಶ್ ಬಾಬು ಅವರು ಮಾತನಾಡಿದರು. 30 ವರ್ಷದಿಂದ ಹೋರಾಟ ಮಾಡಿದ್ದು ಇವತ್ತು ನಮಗೆ ಒಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಮುಕ್ತಿ ಕೊಟ್ಟಿದ್ದಾರೆ. ಆಮೇಲೆ ಮನೆ ಯಾವತ್ತು ಸೇರ್ತೀವಿ ಅನ್ನೋದು ನಮಗೆ ಅದೊಂದು ಇದಾಗ್ತಾಯಿದೆ ಸರ್. ನಮಗೆ ಆದಷ್ಟು ತುರ್ತಾಗಿ ಮನೆ ಮಾಡಿಕೊಡ್ಬೇಕು ನಮ್ಮ ಸಾಹೇಬರು. ಅವರ ಹೆಸರು ನಾವು ಅಲೆಮಾರುಗಳು ಯಾವತ್ತೂ ಕೂಡ ನಮ್ಗೆ ಯಾರು ಅನ್ನ ಇಡ್ತಾರೋ, ಯಾರು ಮನೆ ಕೊಡ್ತಾರೋ, ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಹೇಳಿ ಸಹಾಯ ಅಂತ ಅಲೆಮಾರುಗಳು ಸರ್. ನಾವು ಅಂದರೆ ಅಲೆಮಾರಿ ಬುಡಕಟ್ಟಿಗೆ ಯಾವ ಥರ ಕೊಡೋದಕ್ಕೆ ಒಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿದೆ, ಎಲ್ಲದೂ ಕೂಡ ಚರ್ಚೆ ಮಾಡಿ ಉತ್ತಮ ರೀತಿಯಲ್ಲಿ ಅವ್ರಿಗೆ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಕೊಡೋಂಥ ಕೆಲಸ ಮಾಡ್ತೇವೆ. ಅಲ್ಲಿಗಿನ ಶಾಲೆಗಿಲೆ ವ್ಯವಸ್ಥೆ ಮಾಡೋದಿದೆಯಾ? ಈಗ ಒಂದು ಅಂಗನವಾಡಿ ಮಾಡಬೇಕು ಅಂತಕ್ಕಂಥದ್ದಿತ್ತು. ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಇವರು ಕೂಡ ವಾಸ ಮಾಡ್ತಾ ಇರ್ತಕ್ಕಂಥ ಹತ್ರದಲ್ಲೇ ಅಲ್ಲಿ ಕಲ್ಲನಹಳ್ಳಿ ಮತ್ತು ಹೊಸೂರು ಎಲ್ಲ ಆ ಭಾಗದಲ್ಲೇ ಒಂದು ಅಲ್ಲಿ ಎಲ್ಲ ಮಕ್ಕಳಿಗೂ ಕಲ್ಲನಹಳ್ಳಿ, ಹೊಸೂರು ಮತ್ತು ಗುಂಡ್ತೋಪ್ನಲ್ಲಿ ಇವ್ರಿಗೆ ನಮ್ಮ ಅಲೆಮಾರಿ ಸಮಾಜದವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಈಗಾಗಲೇ ಕಟ್ಟಡನೂ ಕೂಡ ಇದು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಖಂಡಿತ ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅದು ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಆಗುತ್ತೆ.